ನೋಡಿ, ಭಾರತ ಇವನು ಹೇಳೋದು ಪ್ರಜಾಪ್ರಭುತ್ವ ಅಲ್ಲ, ಅಲ್ಲಿರೋದು ಡಿಕ್ಟೇಟರ್ಶಿಪ್ ಅಂತ. ಡಿಕ್ಟೇಟರ್ಶಿಪ್ ಇತ್ತು ಸಿರಿಯಾದಲ್ಲಿ. ಬಶರ್ ಅಲ್ ಅಸದ್ ರಾತ್ರೋರಾತ್ರಿ ಓಡೋಗ್ಬಿಟ್ಟ. ಎಲ್ಲಿ ಹೋದ ಅಂತ ಹುಡುಕ್ತಿದ್ದಾರೆ ದೇಶದ ಜನ. ದೇಶದ ಅಧ್ಯಕ್ಷ ಎಲ್ಲಿ ಹೋದ ಅಂತ ಹುಡುಕ್ತಾ ಇದ್ದಾರೆ. ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟ ಅಂತ. ಕೆಲವರು ಹೇಳಿದ್ರು ಇಲ್ಲ, ಅವನು ಫ್ಲೈಟ್ನ ಹೊಡೆದು ಹಾಕಿದ್ದಾರೆ, ಬಂಡುಕೋರರು ಹೊಡೆದು ಹಾಕಿದ್ದಾರೆ ಅಂತ. ಆ ನಂತರ ರಷ್ಯಾದ ಕಡೆಯಿಂದ ಸುದ್ದಿ ಬಂತು, ಮಾಸ್ಕೋಗೆ ಬಂದು ಲ್ಯಾಂಡ್ ಆಗಿದ್ದಾರೆ ಅಂತ. ಮತ್ತೊಂದು ದೇಶದಲ್ಲಿ ದಶಕಗಳಿಂದ ಆ ದೇಶವನ್ನು ಆಳ್ತಾ ಇದ್ದ ಮತ್ತೊಬ್ಬ ಸರ್ವಾಧಿಕಾರಿ ದೇಶಭ್ರಷ್ಟನಾಗಿ ಓಡಿ ಹೋದ. ಸರ್ವಾಧಿಕಾರಿಯ ಕೈಗೆ ರಕ್ತ ಅಂಟ್ಕೊಂಡಿತ್ತು. ಆ ಲೆಕ್ಕಾಚಾರದಲ್ಲಿ ಸಂತೋಷ ಪಡಬೇಕು. ದೇಶದ ಜನ ದಂಗೆ ಎದ್ರಪ್ಪ, ಸರ್ವಾಧಿಕಾರಿಯನ್ನು ವಿರೋಧಿಸಿದ್ರು, ಬೀದಿಗಿಳಿದ್ರು, ಹೋರಾಡಿದ್ರು. ಜನರ ಪ್ರತಿರೋಧವನ್ನು ಎದುರಿಸಲಾಗದೆ ಸರ್ವಾಧಿಕಾರಿ ಓಡಿ ಹೋದ ನೋಡಿ, ಸಂತೋಷ ಪಡಬೇಕು. ಬಟ್ ಬೇರೆ ಎಲ್ಲ ದೇಶಗಳಲ್ಲಾಗುವ ದಂಗೆಗೂ ಮುಸ್ಲಿಂ ಮೆಜಾರಿಟಿಯ ದೇಶಗಳಲ್ಲಿ ಆಗುವ ದಂಗೆಗೂ ಒಂದು ಸ್ಟಾಂಚ್ ಡಿಫ್ರೆನ್ಸ್ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ದಟ್ ಸ್ಟಾಂಚ್ ಡಿಫ್ರೆನ್ಸ್. ಶ್ರೀಲಂಕಾದಲ್ಲೂ ಆಯಿತು ದಂಗೆ. ಶ್ರೀಲಂಕಾದಲ್ಲೂ ಜನ ಬೀದಿಗಿಳಿದ್ರು, ಅಧ್ಯಕ್ಷನ ಅರಮನೆಗೆ ನುಗ್ಗಿದ್ರು. ಇಲ್ಲಿ ನೋಡಿದಂಥ ದೃಶ್ಯಗಳನ್ನೇ ಅಲ್ಲೂ ನೋಡ್ತಾ ಇದ್ವಿ ನಾವು. ಅಡುಗೆ ಮನೆಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನು ತಗೊಂಡು ತಿಂದರು, ಕೈಗೆ ಸಿಕ್ಕಿದ್ದನ್ನು ಹೊತ್ಕೊಂಡು ಓಡೋದ್ರು. ಶ್ರೀಲಂಕಾದ ಅಧ್ಯಕ್ಷನು ಹಿಂಗೆ ಹೆಲಿಕಾಪ್ಟರ್ ಹತ್ಕೊಂಡು ದೇಶ ಬಿಟ್ಟ. ಅಲ್ಲಿ ಸೀಮ್ಲೆಸ್ ಆಗಿ ಇನ್ನೊಂದು ಸರ್ಕಾರ ಬಂತು, ಮುಗಿತಲ್ಲಿಗೆ. ಸೀಮ್ಲೆಸ್ ಆಗಿ ಇನ್ನೊಂದು ಸರ್ಕಾರ, ಡೋಂಟ್ ವರಿ, ಆಗಿದ್ದಾಗೋಯ್ತು, ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ. ಬಟ್ ಬಾಂಗ್ಲಾದೇಶದಲ್ಲಿ ಏನು ನೋಡಿದ್ರಿ ನೀವು? ಶೇಖ್ ಹಸೀನಾ ವಿರುದ್ಧ ದಂಗೆ ಹಿಂಗೆ ಬಂದರು. ಆ ದಂಗೆ ಪಡೆದ ಸ್ವರೂಪ ಏನು? ಹಿಂದೂ ವಿರೋಧಿ ದಂಗೆ ಆಯ್ತಲ್ಲಿ. ದುರ್ಗಾ ಪೂಜೆ ನಡೀತಾ ಇತ್ತು, ಒಂದು ಪೆಂಡಾಲ್ ಉಳಿಸ್ಲಿಲ್ಲ, ಒಂದು ದೇವಸ್ಥಾನ ಉಳಿಸ್ಲಿಲ್ಲ. ಇಸ್ಕಾನ್ ಅವರ ವಿರುದ್ಧ ಪ್ರಕರಣಗಳು. ಒಳಗೆ ಇಸ್ಕಾನ್ ಸಾಧುಗಳ ಪರವಾಗಿ ಕೋರ್ಟ್ನಲ್ಲಿ ಅಪೀಲ್ ಹಾಕಿದ ಅಡ್ವೊಕೇಟ್ನ ಪಡೆದುಕೊಂಡು ಬಿಟ್ರು. ಅಲ್ಲಿನ ವಕೀಲರು ಕರೆ ಕೊಡ್ತಾ ಇದ್ದಾರೆ, ಇಸ್ಕಾನ್ ಅವರ ಪರವಾಗಿ ಯಾರು ವಕಾಲತ್ ಹಾಕಿದ್ರೆ ಕೊಲ್ತೀವಿ ನಾವು ಅಂತ. ಬಾಂಗ್ಲಾದೇಶದಲ್ಲಿ ಅಡ್ವೊಕೇಟ್ಗಳ ಕರೆ ಕೊಡ್ತಿದ್ದಾರೆ. ಬಾಂಗ್ಲಾದೇಶ ಹಾಗೆ. ಅಫ್ಘಾನಿಸ್ತಾನ ನೋಡಲಿಲ್ವ ನಾವು? ಅಮೇರಿಕನ್ ಪಡೆಗಳ ಹಿಂದೆ ಹೋಗ್ತಾ ಇದ್ದಂತೆ ತಾಲಿಬಾನ್ ವಶಕ್ಕೆ ತಗೊಂಡಿತು. ತಾಲಿಬಾನಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಫ್ಘಾನಿಸ್ತಾನದ ಜನಸಾಮಾನ್ಯರು ಅಮೇರಿಕದ ವಿಮಾನದ ರೆಕ್ಕೆ ಮೂಲೆಗಳಲ್ಲಿ ಕೂತ್ಕೊಂಡಾದರೂ ಈ ದೇಶ ಬಿಡೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಪಟ್ಟರು. ಹುಳ ಹುಪ್ಪಡಿ ಬಿದ್ದಂಗೆ ಬಿದ್ದು ಸತ್ತೋಗ್ಬಿಟ್ರು ಅಫ್ಘಾನಿಸ್ತಾನದ ಜನಸಾಮಾನ್ಯರು. ಇವತ್ತು ಅಫ್ಘಾನಿಸ್ತಾನದಲ್ಲಿ ಪರಿಸ್ಥಿತಿ ಏನು? ಅಳಿದುಳಿದ ಸಿಖ್ರಲ್ಲಿಲ್ಲ, ಹಿಂದೂಗಳಂತ ಕೇಳಬೇಡಿ. ಗುರು ಗ್ರಂಥ ಸಾಹಿಬ್ ಹೊತ್ಕೊಂಡು ಭಾರತಕ್ಕೆ ಬಂದುಬಿಟ್ರಿ, ಇನ್ನು ಬದುಕೋದಕ್ಕಾಗೋದಿಲ್ಲ ಅಫ್ಘಾನಿಸ್ತಾನದಲ್ಲಿ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನದ ಜನಸಾಮಾನ್ಯ ಮಹಿಳೆಯರಿಗೆ ಎಜುಕೇಷನ್ ರೈಟ್ಸ್ ವಾಪಸ್ ತಗೊಂಡ್ರು. ನಿನ್ನೆ ಬಂದಿರೋ ಸುದ್ದಿ ಇದು. ಮೆಡಿಕಲ್ ಎಜುಕೇಷನ್ಗಂತೂ ಹೆಣ್ಣು ಮಕ್ಕಳು ಹೋಗೋ ಹಂಗಿಲ್ಲ ಅಂತ ಆದೇಶ. ಇಸ್ಲಾಮಿಕ್ ರೂಲ್ ತಂದಿದ್ದೀವಿ ನಾವು. ಬುರ್ಖಾ ಹಾಕ್ಕಳದೆ, ನಿಖಾಬ್ ಹಾಕ್ಕಳದೆ ಬೀದಿಗೆ ಬಂದರೆ ಚಾಟಿಲಿ ಕೊಡ್ತಾರೆ. ಅಫ್ಘಾನಿಸ್ತಾನದ ಪರಿಸ್ಥಿತಿ. ಮುಸ್ಲಿಂ ಮೆಜಾರಿಟಿಯ ದೇಶಗಳಲ್ಲಿ ದಂಗೆಗಳಾದರೆ ಕಟ್ಟರ್ ಇಸ್ಲಾಮಿಕ್ ಆಡಳಿತ ಬರುತ್ತೆ. ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದ ರೀಸೆಂಟ್ ಎಕ್ಸಾಂಪಲ್ಗಳನ್ನು ಕೊಟ್ಟೆ. 2011-12ನೇ ಇಸ್ವಿಯಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಒಂದನ್ನು ನೋಡಿದ್ವಿ ನಾವು. ಅವರವರ ದೇಶಗಳಲ್ಲಿ ಅವರವರ ದೇಶಗಳ ಸರ್ವಾಧಿಕಾರಿಗಳ ವಿರುದ್ಧ ದಂಗೆಗಳು. ಲಿಬಿಯಾದಲ್ಲಾಯಿತು, ಈಜಿಪ್ಟ್ನಲ್ಲಾಯಿತು, ತುನೇಷಿಯಾದಲ್ಲಾಯಿತು, ಇರಾಕ್ನಲ್ಲಾಯಿತು. ದಂಗೆಗಳು. ನಮ್ಮನ್ನು ಆಳುವವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಅವರು ತಮ್ಮದೇ ಕುಟುಂಬವನ್ನು ಸಾಕ್ತಾ ಇದ್ದಾರೆ. ಭ್ರಷ್ಟಾಚಾರ ಇದೆ ಇಲ್ಲಿ. ಅವರು ಅರಮನೆಗಳಲ್ಲಿ ಬದುಕ್ತಾ ಇದ್ದಾರೆ, ನಾವು ಉಪವಾಸ ಬಿದ್ದಿದ್ದೀವಿ ಅಂತ ಜನ ಬೀದಿಗೆ ಬಂದರು. ಫೈನಲಿ ಅರಬ್ ಸ್ಪ್ರಿಂಗ್ ಐಸಿಸ್ನ ಹುಟ್ಟಿಗೆ ಕಾರಣ ಆಯಿತು. ಅಲ್ಲಿ ಯಜೀದಿಗಳ ಮಾರಣ ಹೋಮ ಆಯಿತು. ಅರ್ಧ ಸಿರಿಯಾ, ಅರ್ಧ ಇರಾಕ್. ಯಜೀದಿ ಸಮುದಾಯದ ಸರ್ವನಾಶ ಆಗ್ಬಿಡುತ್ತಲ್ಲಿ. ಏನು ಸಂಬಂಧ? ಯಾವುದೋ ಸರ್ವಾಧಿಕಾರಿ ಭ್ರಷ್ಟನಾಗಿದ್ದಾನೆ, ಆತನನ್ನು ಹೊಡೆದೋಡಿಸಬೇಕು ಅನ್ನೋದಕ್ಕೂ, ಆತನನ್ನು ಹೊಡೆದೋಡಿಸಿದ ನಂತರ ನಮ್ಮ ಮಧ್ಯದಲ್ಲಿರುವ ಅಲ್ಪಸಂಖ್ಯಾತರ ಮಾರಣ ಹೋಮ ಮಾಡ್ತೀವಿ ಅನ್ನೋದಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಇದೆ? ಬಾಂಗ್ಲಾದೇಶದಲ್ಲಿ ಆಯ್ತಪ್ಪ, ಶೇಖ್ ಹಸೀನಾ ದುರಾಡಳಿತ, ಬೀದಿಗಿಳಿದ್ರು ಜನ, ಕಿತ್ತೆಸೆದ್ರು ಆಕೆಯನ್ನು, ಆಕೆ ದೇಶಭ್ರಷ್ಟಳಾಗಿ ಹೋದರು. ಅದಾದ ನಂತರ ಹಿಂದೂಗಳ ಮೇಲಿನ ದಾಳಿಯ ಅವಶ್ಯಕತೆ ಏನಿತ್ತು? ಅಫ್ಘಾನಿಸ್ತಾನದಲ್ಲಿ ಅಮೆರಿಕನ್ ಪಡೆಗಳು ವಾಪಸ್ ಹೋದ ನಂತರ ತಾಲಿಬಾನಿಗಳ ಕೈಗೆತ್ಕೊಂಡು ಅಲ್ಲಿನ ಸಿಖ್ರನ್ನು ಯಾಕೆ ಹೊಡೆದು ಓಡಿಸಬೇಕಾಗಿತ್ತು? ಐಸಿಸ್ ಹುಟ್ಟಿಕೊಂಡು ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡ ನಂತರ ಯಜೀದಿಗಳ ಮಾರಣ ಹೋಮ ಯಾಕೆ ಮಾಡಬೇಕಾಗಿತ್ತು?
ಜಾತ್ಯತೀತ ದೇಶಗಳಲ್ಲಿನ ದಂಗೆ ಮತ್ತು ಇಸ್ಲಾಮಿಕ್ ಮೆಜಾರಿಟಿ ದೇಶಗಳಲ್ಲಿನ ದಂಗೆಗಳ ಮಧ್ಯದ ಬೇಸಿಕ್ ವ್ಯತ್ಯಾಸನೇ ಅದು. ದುರಂತ ಅಂದರೆ ಇದೆ. ಸಿರಿಯಾದಲ್ಲೂ ಕೂಡ ಅದೇ ಆಗ್ತಾ ಇದೆ. ಬಶರ್ ಅಲ್ ಅಸಾದ್ 21 ವರ್ಷಗಳಿಂದ ಸಿರಿಯಾವನ್ನು ಆಳ್ತಾ ಇದ್ದ ಸರ್ವಾಧಿಕಾರಿ. ಈತನ ತಂದೆ 1971ರಲ್ಲಿ ಅಧಿಕಾರಕ್ಕೆ ಬಂದಿದ್ದರು. ಹಿ ವಾಸ್ ಅ ಪ್ರೈಮ್ ಮಿನಿಸ್ಟರ್ ಅರ್ಲಿಯರ್. 1971ರಿಂದ 2000ನೇ ಇಸ್ವಿಯ ತನಕ ಹಫೀಜ್ ಅಲ್ ಅಸಾದ್ ಈತನ ತಂದೆ, ಬಶರ್ ಅಲ್ ಅಸಾದ್ ತಂದೆ ಅಧಿಕಾರದಲ್ಲಿದ್ದರು. ಮೊದಲು ಪ್ರೈಮ್ ಮಿನಿಸ್ಟ್ರು, ದಂಗೆಯ ಮೂಲಕವೇ ಅಧಿಕಾರವನ್ನು ಹಿಡಿದಿದ್ದು 2000 ಇಸ್ವಿ ತನಕ ಅಧಿಕಾರ ನಡೆಸಿ 2000ನೇ ಇಸ್ವಿಯಲ್ಲಿ ಹಫೀಜ್ ಅಲ್ ಅಸಾದ್ ಸತ್ತ ನಂತರ ಆತನ ಮಗ ಬಶರ್ ಅಲ್ ಅಸಾದ್ ಅಧಿಕಾರಕ್ಕೆ ಬಂದಿದ್ದು 2000ನೇ ಇಸ್ವಿಯಿಂದ 2024ರ ತನಕ. ಅನ್ಡೌಟೆಡ್ಲಿ ಸರ್ವಾಧಿಕಾರಿ. ಈತನಿಗೆ ರಷ್ಯಾದ ಸಪೋರ್ಟ್ ಇತ್ತು, ಇರಾನಿನ ಸಪೋರ್ಟ್ ಇತ್ತು. ಈತನ ವಿರುದ್ಧ ಅಮೇರಿಕ, ಇಸ್ರೇಲ್ಗಳಿದ್ವು. ತನ್ನ ವಿರುದ್ಧ ಬೀದಿಗಿಳಿದ ಪ್ರತಿಯೊಬ್ಬರನ್ನೂ ಈತ ರಷ್ಯಾದ ಸಹಾಯದೊಂದಿಗೆ, ಇರಾನ್ನ ಸಹಾಯದೊಂದಿಗೆ ಹೊಡೆದಾಕ್ತಿದ್ದ. ತನ್ನ ಇಷ್ಟು ವರ್ಷಗಳ ಆಡಳಿತದಲ್ಲಿ 2000ರಿಂದ 2024 ಅಂದರೆ 24 ವರ್ಷಗಳ ಆಡಳಿತದಲ್ಲಿ ಒಂದು 5 ಲಕ್ಷ ಎಕ್ಸಿಕ್ಯೂಷನನ್ನು ಬಶರ್ ಅಲ್ ಅಸದ್ ಮಾಡಿದ್ದು ಅಂತ ಒಂದು ಅಂದಾಜು. 5 ಲಕ್ಷ ಎಕ್ಸಿಕ್ಯೂಷನ್ಗಳನ್ನು. ಒಂದೊಂದು ವರ್ಷ 13,000 ಸಾವಿರ ಜನರನ್ನು ಜೈಲಿನಲ್ಲಿ ಗಲ್ಲಿಗೇರಿಸಿದ್ದಾನೆ ಈತ. ಒಂದು ಇದಾದರೆ ಇನ್ನೊಂದು, ಹಿ ಈಸ್ ಅ ಶಿಯಾ. ಸಿರಿಯಾ ಸುನ್ನಿ ಮೆಜಾರಿಟಿ ಕಂಟ್ರಿ. ಶಿಯಾ ಆಡಳಿತಗಾರ ಸುನ್ನಿ ಮೆಜಾರಿಟಿ ಕಂಟ್ರಿಯನ್ನು ಆಳುವುದಕ್ಕೆ ಇರಾನ್ ಸಹಾಯ ಮಾಡುತ್ತೆ. ಯಾಕಂದರೆ ಇರಾನ್ ಕೂಡ ಶಿಯಾ ಮೆಜಾರಿಟಿ ಕಂಟ್ರಿ. ಶಿಯಾದಲ್ಲಿ ಜನಾನೂ ಇರಾನ್ನಲ್ಲಿ ಜನಾನೂ ಶಿಯಾ, ಆಡಳಿತಗಾರನೂ ಶಿಯಾ. ಪಕ್ಕದ ಸಿರಿಯಾದಲ್ಲಿ ಜನ ಸುನ್ನಿ, ಆಡಳಿತಗಾರರು ಶಿಯಾ. ಇನ್ನೊಂದು ಕಡೆ ಇರಾಕ್, ಅಲ್ಲಿದ್ದದ್ದು ಶಿಯಾ ಮೆಜಾರಿಟಿಯ ದೇಶ, ಆದರೆ ಆಡಳಿತಗಾರ ಸುನ್ನಿ ಇದ್ದ. ಸದ್ದಾಂ ಹುಸೇನ್ ಅಲ್ಲಿನ ಜನರನ್ನು ಇರಾನ್ ಇನ್ಸ್ಟಿಗೇಟ್ ಮಾಡ್ತಿತ್ತು. ನೀವು ಶಿಯಾಗಳಾಗಿ ಯಾಕೆ ಸುನ್ನಿ ಹತ್ರ ಆಳ್ವಿಕೆ ಮಾಡಿಸಿಕೊಳ್ತೀರಿ ಅಂತ. ಅದಕ್ಕೆ ಇರಾಕ್ ಯುದ್ಧ ಆಗಿದ್ದು. ಒಂದು ಶಿಯಾ ಮೆಜಾರಿಟಿ ದೇಶವನ್ನು ಸುನ್ನಿ ಹೆಂಗೆ ಆಳ್ತಾನೆ ಅಂತ. ಬಿಡಿ, ಹೇಳ್ತಾ ಹೋದರೆ ದೊಡ್ಡ ಕಥೆ ಅದು. ಈಗ ಜನ ದಂಗೆ ಎದ್ರು. ಬಶರ್ ಅಲ್ ಅಸಾದ್ ಡಮಾಸ್ಕಸ್ನಿಂದ ರಷ್ಯಾಗೆ ಎಸ್ಕೇಪು. ಎಷ್ಟು ಶುರುವಾಗಿದ್ದು, ಈ ಮನುಷ್ಯ ಬಂಡುಕೋರರ ವಿರುದ್ಧದ ದಾಳಿಗೆ ರಷ್ಯಾದ ಸಹಾಯವನ್ನು ಪಡೆದಾಗ, ಇರಾನಿನ ಸಹಾಯವನ್ನು ಪಡೆದು ವಾಯುದಾಳಿ ಮಾಡಿದಾಗ. ಈಗ ಸಮಸ್ಯೆ ಇರೋದು, ಅಲ್ಲೊಂದು ಭಯೋತ್ಪಾದಕ ಸಂಘಟನೆಯೇ ಅಧಿಕಾರಕ್ಕೆ ಬಂದಿದೆ, HTS ಅಂತ. ಅವರೇ ಮಾಡಿದ್ದು. ಇಡೀ ದಂಗೆಗೆ ಕಾರಣಕರ್ತರಾದವರು ಅವರೇ. ಆದರೆ ಈ ಬಶರ್ ಅಲ್ ಅಸಾದ್ ಕೆಮಿಕಲ್ ವೆಪನ್ಗಳನ್ನು ಮಾಡಿ ಇಟ್ಕೊಂಡಿದ್ದ. ಆ ಕೆಮಿಕಲ್ ವೆಪನ್ಗಳು ಈ ಭಯೋತ್ಪಾದಕರ ಕೈಗೆ ಸಿಕ್ಕರೆ ಕಥೆ ಏನಾಗುತ್ತೆ ಅನ್ನೋದು ಈಗ ಟೆನ್ಷನ್. ಕೆಮಿಕಲ್ ವೆಪನ್ಗಳೇ ಸಿಕ್ಕಿಬಿಟ್ರೆ ಅದಕ್ಕೆ ಇಸ್ರೇಲ್ ವಾಯುದಾಳಿ ಶುರು ಮಾಡಿದೆ. ಆ ವೆಪನ್ಗಳನ್ನು ಅಲ್ಲೇ ನಾಶ ಮಾಡಬೇಕು ಅಂತ. ಇಸ್ರೇಲ್ ಗಡಿಗೆ ತಾಗಿಕೊಂಡಿದೆ ಇದು ಸಿರಿಯಾ. ನೀವು ಟೆಲ್ ಅವೀವ್ಗೆ ವಿಮಾನದಲ್ಲಿ ಹೋಗ್ತಾ ಇದ್ದರೆ, ವಿಮಾನ ಒಂದು ಸ್ವಲ್ಪ ಒಂದು ಟರ್ನ್ ಹಾಕೋಣ ಅಂತ ಏನಾದ್ರು ಪೈಲಟ್ ಹಿಂಗೆ ತಿರುಗಿಸಿದ್ರೆ ವಿಮಾನ ಸಿರಿಯಾದ ಮೇಲೆ ಹೋಗಬೇಕು, ಅಷ್ಟು ಹತ್ತಿರದಲ್ಲಿದೆ. ಒಂದು 10 ಕಿಲೋಮೀಟರ್ ಇಸ್ರೇಲಿ ಸೇನೆಗಳು ಸಿರಿಯಾ ಒಳಗೆ ನುಗ್ಗಿದವಂತೆ. ಕೆಮಿಕಲ್ ವೆಪನ್ಸ್ ಭಯೋತ್ಪಾದಕರ ಕೈಗೆ, ಬಂಡುಕೋರರ ಕೈಗೆ ಸಿಕ್ಕಿಬಿಟ್ರೆ ಕಥೆ ಏನಾಗುತ್ತೆ ಅನ್ನೋದು ಈಗ ಪ್ರಶ್ನೆ. ಅಪ್ಡೇಟ್ ಮಾಡ್ತಿರ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.